ಹಲೋ ಆ್ಯಂಡ್ ವೆಲ್ಕಮ್ ಟು ದಿ ಚಾನಲ್. ಈ ವಿಡಿಯೋದಲ್ಲಿ ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇದೊಂದು ಕಂಪ್ಲೀಟ್ ಆದ ಬಿಗಿನರ್ ಕೋರ್ಸ್. ಯಾರು ಸ್ಟಾಕ್ ಮಾರ್ಕೆಟ್ಗೆ ಎಂಟರ್ ಆಗ್ತಾರೆ ಅಥವಾ ಟ್ರೇಡಿಂಗನ್ನು ಮಾಡಬೇಕು ಅಂತಿರ್ತಾರೆ ಅವರು ಒಂದಷ್ಟು ಬೇಸಿಕ್ ಇನ್ಫಾರ್ಮೇಷನನ್ನು ತಿಳ್ಕೊಂಡಿರಬೇಕಾಗತ್ತೆ. ಸೊ ಈ ವಿಡಿಯೋ ಸೀರೀಸಲ್ಲಿ ಆ ಇನ್ಫಾರ್ಮೇಷನನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ಇದು ಈ ವಿಡಿಯೋ ಸೀರೀಸ್ನ ಮೊದಲ ವಿಡಿಯೋ. ಈ ಸೀರೀಸಲ್ಲಿ ಕ್ರಿಯೇಟ್ ಆಗುವಂಥ ವಿಡಿಯೋವನ್ನು ನಾನು ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ ಅಂತ ಒಂದು ಪ್ಲೇಲಿಸ್ಟನ್ನು ಕ್ರಿಯೇಟ್ ಮಾಡ್ತೀನಿ. ಸೊ ಅದಕ್ಕೆ ಆ್ಯಡ್ ಮಾಡ್ತಾ ಹೋಗ್ತೀನಿ. ಇನ್ನು ಮುಂದೆ ಕ್ರಿಯೇಟ್ ಆಗುವಂಥ ವಿಡಿಯೋವನ್ನು ಅದಕ್ಕೆ ಆ್ಯಡ್ ಮಾಡ್ತಾ ಹೋಗ್ತೀನಿ. ನೀವು ಆ ಪ್ಲೇಲಿಸ್ಟನ್ನು ಚೆಕ್ ಮಾಡಿದ್ರೆ ನಾನು ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟಲ್ಲಿ ಏನೆಲ್ಲ ವಿಡಿಯೋನ ಮಾಡ್ತೀನಿ ಅದೆಲ್ಲವೂ ನಿಮಗೆ ಸಿಗುತ್ತೆ. ಸೊ ಈ ವಿಡಿಯೋ ಸೀರೀಸಲ್ಲಿ ಕಂಪ್ಲೀಟಾಗಿ ಒಬ್ಬ ಬಿಗಿನರ್ ಸ್ಟಾಕ್ ಮಾರ್ಕೆಟ್ಗೆ ಎಂಟರ್ ಆಗುವಾಗ ಏನೆಲ್ಲ ವಿಷಯವನ್ನು ತಿಳ್ಕೊಂಡಿರಬೇಕಾಗತ್ತೆ, ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಸ್ಟಾಕ್ ಮಾರ್ಕೆಟ್ ಯಾವ ರೀತಿ ವರ್ಕ್ ಆಗುತ್ತೆ, ಅಲ್ಲಿ ಟ್ರೇಡರ್ ಅಥವಾ ಇನ್ವೆಸ್ಟರ್ಗಳಿಗೆ ಯಾವೆಲ್ಲ ಈ ವಿಷಯಗಳು ಇಂಪಾರ್ಟೆಂಟ್ ಆಗುತ್ತೆ ಅದರ ಬಗ್ಗೆ ಇನ್ಫಾರ್ಮೇಷನನ್ನು ಕೊಡ್ತೀವಿ. ಸೊ ನೀವೇನಾದರೂ ಬಿಗಿನರ್ ಆಗಿದ್ದರೆ ಸ್ಟಾಕ್ ಮಾರ್ಕೆಟ್ನ ಬಗ್ಗೆ ಈ ಬೇಸಿಕ್ ಇನ್ಫಾರ್ಮೇಷನ್ ಗೊತ್ತಿಲ್ಲದಿದ್ದರೆ ಈ ಸೀರೀಸನ್ನು ನೀವು ತಪ್ಪದೆ ವಾಚ್ ಮಾಡಿ. ಸೊ ಇದು ಈ ಸೀರೀಸ್ನ ಮೊದಲ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾವು ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಸ್ಟಾಕ್ ಅಥವಾ ಶೇರ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋದಾದರೆ, ಸೊ ನಾವು ಯಾವುದೊಂದು ಕಂಪ್ನಿಯ ಶೇರನ್ನು ಹೊಂದಿದ್ದೀವಿ ಅಂತ ಹೇಳಿದ್ರೆ ಆ ಕಂಪ್ನಿಯ ಪಾರ್ಟ್ ಓನರ್ಶಿಪ್ಪನ್ನು ಹೊಂದಿದ್ದೀವಿ ಅಂತ ಅರ್ಥ. ಸೊ ಹೆಸರೇ ಹೇಳುತ್ತೆ ಶೇರ್, ಇನ್ನೊಬ್ಬರ ಜೊತೆ ನಾವು ಆ ಕಂಪ್ನಿಯ ಓನರ್ಶಿಪ್ಪನ್ನು ಶೇರ್ ಮಾಡ್ಕೊಂಡಿದ್ದೀವಿ ಅಂತ ಅರ್ಥ. ಸೊ ಶೇರ್ ಅಂತ ಹೇಳಿದರೆ ಒಂದು ಪಾರ್ಟ್ ಓನರ್ಶಿಪ್ ಅಂತ ಅರ್ಥ. ಸೊ ನಾವು ಯಾವುದೋ ಒಂದು ಕಂಪ್ನಿಯ ಶೇರನ್ನು ಬೈ ಮಾಡಿದ್ದೀವಿ ಅಂತ ಹೇಳಿದ್ರೆ ಆ ಕಂಪ್ನಿಯ ಪಾರ್ಟ್ ಓನರ್ಶಿಪ್ಪನ್ನು ಬೈ ಮಾಡಿದ್ದೀವಿ ಅಂತ ಅರ್ಥ. ಸೊ ಹಾಗಾದರೆ ಸ್ಟಾಕ್ ಎಕ್ಸ್ಚೇಂಜ್ ಅಂದರೆ ಏನು ಅಂತ ಕೇಳಿದರೆ, ಸೊ ಹೆಸರು ಹೇಳುತ್ತೆ ಸ್ಟಾಕ್ ಎಕ್ಸ್ಚೇಂಜ್. ಎಲ್ಲಿ ನಾವು ಸ್ಟಾಕನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಬೋದು ಅಂತ ಹೇಳಿದ್ರೆ, ಸೊ ನಮಗೆ ಬೇಕಾಗುವಂಥ ಶೇರನ್ನು ಬೈ ಮಾಡ್ಬೋದು. ಅದೇ ರೀತಿ ನಮ್ಮಲ್ಲಿರುವ ಶೇರನ್ನು ನಾವು ಎಲ್ಲಿ ಸೆಲ್ ಮಾಡ್ಬೋದು, ಆ ಪ್ಲೇಸನ್ನು ನಾವು ಸ್ಟಾಕ್ ಎಕ್ಸ್ಚೇಂಜ್ ಅಂತ ಹೇಳ್ತೀವಿ. ಸೊ ಇದು ಬೈಯರ್ ಮತ್ತು ಸೆಲ್ಲರ್ ಮಧ್ಯೆ ಒಂದು ಬ್ರಿಡ್ಜನ್ನು ಕ್ರಿಯೇಟ್ ಮಾಡುತ್ತೆ. ಯಾರಿಗೆ ಶೇರ್ ಬೇಕು ಅವರಿಗೆ ಶೇರನ್ನು ಪರ್ಚೇಸ್ ಮಾಡಲಿಕ್ಕೆ, ಅದೇ ರೀತಿ ಯಾರಲ್ಲಿ ಶೇರ್ ಇದೆ ಅವರಿಗೆ ಶೇರನ್ನು ಸೆಲ್ ಮಾಡಲಿಕ್ಕೆ ಒಂದು ಬ್ರಿಡ್ಜನ್ನು ಕ್ರಿಯೇಟ್ ಮಾಡುವಂಥ ಸಂಸ್ಥೆ ಅಂತ ಹೇಳ್ಬೋದು ಸ್ಟಾಕ್ ಎಕ್ಸ್ಚೇಂಜನ್ನು. ಸೊ ಈ ಎಕ್ಸ್ಚೇಂಜ್ಗಳ ಸಮೂಹನ ನಾವು ಸ್ಟಾಕ್ ಮಾರ್ಕೆಟ್ ಅಂತ ಹೇಳ್ತೀವಿ. ಈ ಸ್ಟಾಕ್ ಎಕ್ಸ್ಚೇಂಜ್ಗಳ ಸಮೂಹನ ನಾವು ಸ್ಟಾಕ್ ಮಾರ್ಕೆಟ್ ಅಂತ ಕರಿಬೋದು. ಸೊ ಎಲ್ಲಿ ನಾವು ಸ್ಟಾಕನ್ನು ಬೈ ಆರ್ ಸೆಲ್ ಮಾಡ್ಬೋದು ಅದನ್ನು ನಾವು ಸ್ಟಾಕ್ ಎಕ್ಸ್ಚೇಂಜ್ ಅಂತ ಕರಿತೀವಿ. ಸೊ ಭಾರತದಲ್ಲಿ ಸ್ಟಾಕ್ ಎಕ್ಸ್ಚೇಂಜ್ಗಳು ಸೆಬಿಯ ನಿಯಮಗಳಿಗೆ ಒಳಪಟ್ಟು ಕೆಲಸವನ್ನು ಮಾಡಬೇಕಾಗತ್ತೆ. ಸೆಬಿ ಅಂತ ಹೇಳಿದರೆ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಸೊ ಇದು ಸ್ಟಾಕ್ ಮಾರ್ಕೆಟ್ಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನನ್ನು ಫಾರ್ಮ್ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ಸೊ ಇದು ಹೇಳಿದ ರೂಲ್ಸ್ನ ಪ್ರಕಾರ ಭಾರತದಲ್ಲಿ ಸ್ಟಾಕ್ ಎಕ್ಸ್ಚೇಂಜ್ ಕೆಲಸ ಮಾಡಬೇಕಾಗತ್ತೆ. ಸೊ ಭಾರತದಲ್ಲಿ ಮುಖ್ಯವಾಗಿ ಎರಡು ಸ್ಟಾಕ್ ಎಕ್ಸ್ಚೇಂಜ್ಗಳನ್ನು ನಾವು ನೋಡ್ಬೋದು, NSE ಹಾಗೆ BSE. ಮೇಯ್ನಾಗಿ ನೀವು ಯಾವುದೊಂದು ಕಂಪ್ನಿಯ ಶೇರ್ಸನ್ನು ಬೈ ಮಾಡಬೇಕು ಅಂತ ಹೇಳಿದ್ರೆ ಈ ಎರಡು ಎಕ್ಸ್ಚೇಂಜ್ಗಳಿಂದ ಮೇಯ್ನಾಗಿ ಬೈ ಮಾಡ್ಬೋದು. ಅದೇ ರೀತಿ ಕಮಾಡಿಟಿಯನ್ನು ಟ್ರೇಡ್ ಮಾಡಲಿಕ್ಕೆ ಬೇರೆ ಎಕ್ಸ್ಚೇಂಜ್ ಇದೆ. ಬಟ್ ನಾವು ಸ್ಟಾಕನ್ನು ಬೈ ಮಾಡಬೇಕು ಅಂತ ಹೇಳಿದ್ರೆ ಈ ಎರಡು ಎಕ್ಸ್ಚೇಂಜ್, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅದೇ ರೀತಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಎರಡು ಸ್ಟಾಕ್ ಎಕ್ಸ್ಚೇಂಜ್ಗಳಿವೆ. ಈ ಎಕ್ಸ್ಚೇಂಜ್ಗಳಿಂದ ನಾವು ಶೇರ್ಸನ್ನು ಬೈ ಅಥವಾ ಸೆಲ್ ಮಾಡ್ಬೋದು. ಸೊ ಇಲ್ಲಿ ನಾವು ಕೇವಲ ಸ್ಟಾಕ್ಸನ್ನು ಬೈ ಅಥವಾ ಸೆಲ್ ಮಾಡದೆ ಡಿರೈವೇಟಿವ್ಸಲ್ಲಿ, ಅದೇ ರೀತಿ ಬಾಂಡಲ್ಲಿ, ಮ್ಯೂಚುವಲ್ ಫಂಡಲ್ಲಿ ಟ್ರೇಡಿಂಗನ್ನು ಮಾಡಲಿಕ್ಕೆ ಅವಕಾಶ ಇದೆ. ಡಿರೈವೇಟಿವ್ಸ್ ಏನಂತ ಹೇಳಿದರೆ ಫ್ಯೂಚರ್ ಆ್ಯಂಡ್ ಆಪ್ಷನ್ ಸೆಗ್ಮೆಂಟ್ ಅಂತ ನಾವು ಕರಿತೀವಿ. ಸೊ ಇದರ ಬಗ್ಗೆ ಆಲ್ರೆಡಿ ನಾನೊಂದು ಕಂಪ್ಲೀಟ್ ವಿಡಿಯೋ ಸೀರೀಸನ್ನು ಮಾಡಿದ್ದೀನಿ. ಸೊ ನಿಮಗೆ ಡಿರೈವೇಟಿವ್ಸ್ ಅದೇ ರೀತಿ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಆ ಪ್ಲೇ ಲಿಸ್ಟನ್ನು ನೀವು ಚೆಕ್ ಮಾಡ್ಬೋದು. ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಪ್ಲೇ ಲಿಸ್ಟನ್ನು ಚೆಕ್ ಮಾಡಿದಾಗ ಡಿರೈವೇಟಿವ್ಸ್ನ ಕಂಪ್ಲೀಟ್ ಕಾನ್ಸೆಪ್ಟ್ ನಿಮಗೆ ಅಲ್ಲಿ ಅರ್ಥ ಆಗುತ್ತೆ. ಸೊ ನಾನು ಆಗಲೇ ಹೇಳಿದಾಗ ಈ ಸ್ಟಾಕ್ ಎಕ್ಸ್ಚೇಂಜ್ಗಳು ಶೇರ್ಸನ್ನು ಜನರಿಗೆ ವಿತರಣೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲಿ ಶೇರ್ಗಳು ಎಕ್ಸ್ಚೇಂಜ್ ಆಗುತ್ತೆ. ಸೊ ಹಾಗಾದರೆ ನಾವು ಸ್ಟಾಕ್ ಎಕ್ಸ್ಚೇಂಜ್ ಬಗ್ಗೆ ತಿಳ್ಕೊಳ್ಳೋದಾದರೆ, ಸೊ ನಾನಾಗಲೇ ಹೇಳಿದೆ ಎರಡು ಮೇಯ್ನ್ ಎಕ್ಸ್ಚೇಂಜ್ ಇದೆ ನಾವು ಶೇರ್ಸನ್ನು ಪರ್ಚೇಸ್ ಅಥವಾ ಸೆಲ್ ಮಾಡಲಿಕ್ಕೆ. ಸೊ ಮೊದಲನೇ ಎಕ್ಸ್ಚೇಂಜಿನ ಬಗ್ಗೆ ತಿಳ್ಕೊಳ್ಳೋದಾದರೆ NSE, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಕರಿತೀವಿ. ಸೊ ಇದನ್ನು 1992ರಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಇಲ್ಲಿ 1950ಕ್ಕೂ ಹೆಚ್ಚು ಕಂಪನಿಗಳು ಲಿಸ್ಟ್ ಆಗಿದೆ. 1950ಕ್ಕೂ ಹೆಚ್ಚು ಕಂಪನಿಯನ್ನು ನಾವು ಹೆಚ್ಚು ಕಂಪನಿಯಲ್ಲಿ ಟ್ರೇಡ್ ಮಾಡ್ಬೋದು ಅಂತ ಇದರ ಅರ್ಥ ಆಗುತ್ತೆ. ಸೊ ಈ NSE ಏನಿದೆ, ನಾವು ಈಗೇನು ಟ್ರೇಡ್ ಮಾಡ್ತೀವಿ ಆನ್ಲೈನ್ ಮುಖಾಂತರ, ಸೊ ನಮ್ಮ ಕಂಪ್ಯೂಟರಲ್ಲೇ ಆನ್ಲೈನ್ ಮುಖಾಂತರ ನಾವು ಆರ್ಡರನ್ನು ಪ್ಲೇಸ್ ಮಾಡಿ ಶೇರ್ಸನ್ನು ಬೈ ಆರ್ ಸೆಲ್ ಮಾಡ್ಬೋದು. ಸೊ ಈ ರೀತಿಯ ಫುಲ್ಲಿ ಆಟೋಮೇಟೆಡ್ ಸ್ಕ್ರೀನ್ ಬೇಸ್ಡ್ ಎಲೆಕ್ಟ್ರಾನಿಕ್ ಟ್ರೇಡಿಂಗ್ ಸಿಸ್ಟಮನ್ನು ಭಾರತದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ NSE ಇಂಟ್ರೊಡ್ಯೂಸ್ ಮಾಡುತ್ತೆ. ಸೊ ನೆಕ್ಸ್ಟ್ ಮುಖ್ಯವಾದ ಸ್ಟಾಕ್ ಎಕ್ಸ್ಚೇಂಜ್ ಇರುವಂಥದ್ದು BSE, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಕರಿತೀವಿ. ತುಂಬ ಹಳೆಯದಾದ ಎಕ್ಸ್ಚೇಂಜ್. 1875ರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗುತ್ತೆ. 5400ಕ್ಕೂ ಅಧಿಕ ಕಂಪ್ನಿಗಳು ಈ BSEಯಲ್ಲಿ ಲಿಸ್ಟ್ ಆಗಿದೆ. BSEಯಲ್ಲಿ ನಾವು 5400 ಅಧಿಕ ಕಂಪ್ನಿಗಳನ್ನು ಟ್ರೇಡನ್ನು ಮಾಡ್ಬೋದು. ಸೊ ನೆಕ್ಸ್ಟ್ ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ನೀವು ಕೇಳಿರ್ಬೋದು ನ್ಯೂಸಲ್ಲಿ ಅಥವಾ ಪೇಪರಲ್ಲಿ, ಸೊ ಇವತ್ತು ಸ್ಟಾಕ್ ಮಾರ್ಕೆಟ್ ಅಪ್ ಹೋಯಿತು ಅಥವಾ ಇವತ್ತು ಸ್ಟಾಕ್ ಮಾರ್ಕೆಟ್ ಡೌನ್ ಬಂತು ಅಂತ ಕೇಳಿರ್ಬೋದು. ಸೊ ಯಾವ ಆಧಾರದ ಮೇಲೆ ಸ್ಟಾಕ್ ಮಾರ್ಕೆಟ್ ಅಪ್ ಹೋಯಿತು ಅಥವಾ ಸ್ಟಾಕ್ ಮಾರ್ಕೆಟ್ ಡೌನ್ ಬಂತು ಅಂತ ಹೇಳ್ತಾರೆ ಅಂತ ಹೇಳಿದರೆ, ಸೊ ಈ ಇಂಡೆಕ್ಸ್ನ ಆಧಾರದ ಮೇಲೆ. ಸೊ NXಯಲ್ಲಿ 1900 ಶೇರ್ ಇದೆ, ಆ ಶೇರಲ್ಲಿ ಎಲ್ಲ ನೋಡಿಕೊಂಡು ಸ್ಟಾಕ್ ಮಾರ್ಕೆಟ್ ಅಪ್ ಹೋಯಿತು ಅಂತ ಹೇಳೋದಿಲ್ಲ ಅಥವಾ ಡೌನ್ ಬಂತು ಅಂತ ಹೇಳೋದಿಲ್ಲ. ಸೊ ಅದಕ್ಕೆ ನಾವು ಬೇಸ್ ಆಗಿ ತಗೊಳ್ಳುವಂಥದ್ದು ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್ ಅಂತ ಕರಿತೀವಿ. ಸೊ ಮುಖ್ಯವಾಗಿ ಎರಡು ಇಂಡೆಕ್ಸನ್ನು ನಾವು ತಗೊಳ್ತೀವಿ, ಒಂದು ಸೆನ್ಸೆಕ್ಸ್, ಅದೇ ರೀತಿ ನೆಕ್ಸ್ಟ್ ನಿಫ್ಟಿ. ಸೊ ಮೊದಲನೇದಾಗಿ ನಾವು ನಿಫ್ಟಿ ಅಂದರೆ ಏನು ಅನ್ನೋದನ್ನು ನೋಡೋಣ. ಸೊ ನಿಫ್ಟಿ ಅಂತ ಹೇಳಿದರೆ ನ್ಯಾಷನಲ್ ಸ್ಟಾಕ್
ಎಕ್ಸ್ಚೇಂಜ್ನ ಬೆಂಚ್ ಮಾರ್ಕ್ ಇಂಡೆಕ್ಸ್. ಸೊ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಏನಿದೆ, ಸೊ ಅದರ ಬೆಂಚ್ ಮಾರ್ಕ್ ಇಂಡೆಕ್ಸ್. ಸೊ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಟ್ರೇಡ್ ಆಗುವಂಥ ಸ್ಟಾಕ್ಗಳ ಆಧಾರದ ಮೇಲೆ ಈ ಇಂಡೆಕ್ಸನ್ನು ಕ್ರಿಯೇಟ್ ಮಾಡಲಾಗಿದೆ. ಸೊ ಇಲ್ಲಿ 50 ಸ್ಟಾಕ್ಗಳನ್ನು ಆ್ಯಡ್ ಮಾಡಿ ನಿಫ್ಟಿಯನ್ನು ಕ್ರಿಯೇಟ್ ಮಾಡಲಾಗಿದೆ. 50 ಸ್ಟಾಕ್ಗಳ ಗುಂಪು ಅಂತ ಕರಿಬೋದು, ನಿಫ್ಟಿ 50 ಅಂತ ಕರಿತೀವಿ ನಾವು ಇದನ್ನು. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಟ್ರೇಡ್ ಆಗುವಂಥ ಬೇರೆ ಬೇರೆ ಸೆಕ್ಟರಲ್ಲಿ ಟ್ರೇಡ್ ಆಗುವಂಥ ಟಾಪ್ ಸ್ಟಾಕ್ಗಳೇನಿದೆ ಅದನ್ನು ಒಟ್ಟು ಮಾಡಿ ಇಂಡೆಕ್ಸ್ ಅಂತ ಕ್ರಿಯೇಟ್ ಮಾಡಿದ್ದಾರೆ. ಬೇರೆ ಬೇರೆ ಸೆಕ್ಟರ್ ಅಂತ ಹೇಳಿದ್ರೆ ಬ್ಯಾಂಕಿಂಗ್ ಸೆಕ್ಟರ್ ಇರ್ಬೋದು, ಫಾರ್ಮಾ ಸೆಕ್ಟರ್ ಇರ್ಬೋದು, ಅದೇ ರೀತಿ IT ಸೆಕ್ಟರ್ ಇರ್ಬೋದು. ಸೊ ಈ ರೀತಿ ಬೇರೆ ಬೇರೆ ಸೆಕ್ಟರಲ್ಲಿ ಟ್ರೇಡ್ ಆಗುವಂಥ ಟಾಪ್ ಕಂಪ್ನಿಗಳನ್ನು, ಟಾಪ್ 50 ಕಂಪ್ನಿಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಒಂದು ಇಂಡೆಕ್ಸ್ ಅಂತ ಕ್ರಿಯೇಟ್ ಮಾಡಿದ್ದಾರೆ. ಸೊ ಇದನ್ನು 1996ರಲ್ಲಿ ಕ್ರಿಯೇಟ್ ಮಾಡಲಾಗುತ್ತೆ. ನವೆಂಬರ್ 3, 1995 ಬೇಸ್ ಡೇಟ್ ಆಗಿ ಇಟ್ಕೊಂಡು ಕ್ರಿಯೇಟ್ ಮಾಡಲಾಗುತ್ತೆ. ಇದರ ಬೇಸ್ ವ್ಯಾಲ್ಯೂ 1000 ರೂಪೀಸ್ ಇತ್ತು. ಸೊ 1000 ರೂಪೀಸಿಂದ ಇದರ ವ್ಯಾಲ್ಯೂ ಅಪ್ ಆ್ಯಂಡ್ ಡೌನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ನಿಫ್ಟಿಯ ವ್ಯಾಲ್ಯೂ ಯಾವ ರೀತಿ ಚೇಂಜ್ ಆಗುತ್ತೆ ಅನ್ನೋದನ್ನು ನಾವು ನೋಡೋದಾದರೆ, ಸೊ ನಾವಿಲ್ಲಿ ನೋಡ್ಬೋದು ಕಂಪನಿ ನೇಮ್ ಹಾಕಿ ವೆಯ್ಟೇಜ್ ಅಂತ ಇಲ್ಲಿದೆ. ಸೊ ನಾನು ಆಗಲೇ ಹೇಳಿದಾಗೆ 50 ಕಂಪ್ನಿಗಳನ್ನು ಒಟ್ಟು ಮಾಡಿ ಒಂದು ಇಂಡೆಕ್ಸ್ ಅಂತ ಕ್ರಿಯೇಟ್ ಮಾಡಿದ್ದಾರೆ. ನಿಫ್ಟಿಯಲ್ಲಿ 50 ಕಂಪ್ನಿಗಳಿದೆ. ಸೊ ಈ ಪ್ರತಿಯೊಂದು ಕಂಪ್ನಿಗಳಿಗೂ ಒಂದಷ್ಟು ವೆಯ್ಟೇಜನ್ನು ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ ನೋಡ್ಬೋದು ರಿಲಯನ್ಸ್ ಇಂಡಸ್ಟ್ರೀಸಲ್ಲಿ 10.7% ವೆಯ್ಟೇಜ್ ಇದೆ ಅಂತ ಹೇಳಿದರೆ ಜಾಸ್ತಿ ವೆಯ್ಟೇಜ್ ಇರುವಂಥದ್ದು ಕರೆಂಟ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ಗೆ. ಸೊ ರಿಲಯನ್ಸ್ ಇಂಡಸ್ಟ್ರೀಸಲ್ಲಿ ಮೂವ್ಮೆಂಟ್ ಆದಾಗ ನಿಫ್ಟಿಯಲ್ಲಿ ಜಾಸ್ತಿ ಅಪ್ ಆರ್ ಡೌನ್ ಮೂವ್ಮೆಂಟ್ ಆಗಲಿಕ್ಕೆ ಇದು ಕಾರಣ ಆಗುತ್ತೆ. ಯಾಕಂತ ಹೇಳಿದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ನ ವೆಯ್ಟೇಜ್ ಜಾಸ್ತಿ ಇದೆ. ಅದೇ ರೀತಿ HDFC ಬ್ಯಾಂಕ್ನ ಮೂವ್ಮೆಂಟ್ ಕೂಡ ನಿಫ್ಟಿಯಲ್ಲಿ ಮೂವ್ಮೆಂಟ್ ಹೆಚ್ಚು ಕಡಿಮೆ ಆಗಲಿಕ್ಕೆ ಕಾರಣ ಆಗುತ್ತೆ. ಯಾಕಂತ ಹೇಳಿದ್ರೆ HDFC ಬ್ಯಾಂಕಲ್ಲಿ ನೆಕ್ಸ್ಟ್ ಹೈಯೆಸ್ಟ್ ವೆಯ್ಟೇಜ್ ಇರುವಂಥದ್ದು 9.03. ಸೊ ಇಲ್ಲೆಲ್ಲ ನೀವು ನೋಡ್ಬೋದು ಟಾಪ್ ವೆಯ್ಟೇಜ್ ಇರುವಂಥದ್ದು. ಸೊ ಈ ಸ್ಟಾಕ್ಗಳಲ್ಲಿ ಬದಲಾವಣೆ ಆದಾಗೆ ಸೊ ನಿಫ್ಟಿಯ ವ್ಯಾಲ್ಯೂ ಅಲ್ಲಿ ಇನ್ಕ್ರೀಸ್ ಆಗುತ್ತೆ. ಸೊ ಇಲ್ಲಿ 50 ಸ್ಟಾಕ್ ಇದೆ ಅಂತ ಇಟ್ಕೊಳ್ಳಿ. ಸೊ ಈ 50 ಸ್ಟಾಕಲ್ಲಿ ಒಂದಷ್ಟು ಸ್ಟಾಕ್ಗಳು ಅಪ್ ಹೋಗ್ಬೋದು, ಅದೇ ರೀತಿ ಒಂದಷ್ಟು ಸ್ಟಾಕ್ಗಳು ಡೌನ್ ಬರ್ಬೋದು. ಸೊ ಆ ವೆಯ್ಟೇಜ್ಗೆ ಅನುಗುಣವಾಗಿ ನಿಫ್ಟಿಯ ವ್ಯಾಲ್ಯೂ ಚೇಂಜ್ ಆಗ್ತಾ ಹೋಗುತ್ತೆ. ನಿಫ್ಟಿ ಮೇಲೆ ಹೋಗಬೇಕು ಅಂತ ಹೇಳಿದ್ರೆ 50 ಸ್ಟಾಕ್ಗಳು ಅಪ್ ಹೋಗಬೇಕು ಅಂತಿಲ್ಲ. ಅದೇ ರೀತಿ ನಿಫ್ಟಿ ಡೌನ್ ಬರಬೇಕು ಅಂತ ಹೇಳಿದ್ರೆ ನಿಫ್ಟಿಯ 50 ಸ್ಟಾಕ್ಗಳು ಡೌನ್ ಬರಬೇಕು ಅಂತಿಲ್ಲ. ಸೊ ಯಾಕಂತ ಹೇಳಿದ್ರೆ ಪ್ರತಿಯೊಂದು ಸ್ಟಾಕ್ಗೂ ಒಂದಷ್ಟು ವೆಯ್ಟೇಜ್ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿರುವ ಅಷ್ಟು ಸ್ಟಾಕ್ಗಳು ರಿಲಯನ್ಸ್ ಇರ್ಬೋದು, HDFC ಇರ್ಬೋದು, ಇನ್ಫೋಸಿಸ್ ಇರ್ಬೋದು, ICICI ಇರ್ಬೋದು, ಇವೆಲ್ಲವೂ ಮೇಲ್ ಹೋಯಿತು ಅಂತ ಹೇಳಿದ್ರೆ ಬೇರೆ ಒಂದಷ್ಟು ಕಡಿಮೆ ವೆಯ್ಟೇಜ್ ಇರುವ ಸ್ಟಾಕ್ಗಳು ಡೌನ್ ಇತ್ತು ಅಂತ ಹೇಳಿದ್ರೆ ಮೇ ಬಿ ನಿಫ್ಟಿ ಅಪ್ ಸೈಡಲ್ಲಿ ಇರ್ಬೋದು ಅಥವಾ ನಿಫ್ಟಿ ಅಪ್ ಹೋಗ್ಬೋದು. ಯಾಕಂತ ಹೇಳಿದ್ರೆ ಇವುಗಳ ವೆಯ್ಟೇಜ್ ಜಾಸ್ತಿ ಇದೆ. ಸೊ ಇವುಗಳಲ್ಲಿ ಆದಂಥ ಚೇಂಜಸ್ ನಿಫ್ಟಿಯಲ್ಲಿ ಜಾಸ್ತಿ ಎಫೆಕ್ಟನ್ನು ಮಾಡುತ್ತೆ. ಸೊ ಹಾಗಾಗಿ ಈ ಸ್ಟಾಕ್ಗಳ ಮೂವ್ಮೆಂಟ್ ನಿಫ್ಟಿಯ ಮೂವ್ಮೆಂಟ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ಈ ನಿಫ್ಟಿ 50 ಇಂಡೆಕ್ಸಲ್ಲಿ ಸ್ಟಾಕ್ಗಳು ಆ್ಯಡ್ ಆಗ್ಬೋದು, ರೀತಿ ಹೊರಗಡೆ ಕೂಡ ಬರ್ಬೋದು. ಅದಕ್ಕೆ NSE ಒಂದು ಸ್ಪೆಸಿಫಿಕ್ ರೂಲ್ಸ್ ಇದೆ. ಅದಕ್ಕನುಗುಣವಾಗಿ ಟೈಮ್ ಟು ಟೈಮ್ ಕೆಲವು ಸ್ಟಾಕ್ಗಳು ಆ್ಯಡ್ ಆಗುತ್ತೆ, ಅದೇ ರೀತಿ ಕೆಲವು ಸ್ಟಾಕ್ಗಳು ಹೊರಗೆ ಬರುತ್ತೆ. ಸೊ ನಾವಿಲ್ಲಿ ನೋಡ್ಬೋದು ಇಂಡೆಕ್ಸ್ ರೀಬ್ಯಾಲೆನ್ಸಿಂಗ್ ಅಂತ ಇದೆ. ಸೊ ಸೆಮಿ ಆ್ಯನ್ಯುವಲಿ ಈ ಇಂಡೆಕ್ಸ್ ರೀಬ್ಯಾಲೆನ್ಸಿಂಗ್ ಆಗ್ತಾ ಹೋಗುತ್ತೆ. ಆಗ ಏನಾದರೂ ಹೆಚ್ಚು ಚೇಂಜಸ್ ಆದರೆ ಆಗ ಇದರಲ್ಲಿ ಚೇಂಜಸ್ ಆಗುತ್ತೆ. ಸೊ ನೆಕ್ಸ್ಟ್ ಇರುವಂಥ ಇಂಡೆಕ್ಸ್ ಬ್ಯಾಂಕ್ ನಿಫ್ಟಿ. ಸೊ ಇದು NSE ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಟ್ರೇಡ್ ಆಗುವಂಥ ಬ್ಯಾಂಕ್ಗಳ ಸ್ಟಾಕನ್ನು ಒಟ್ಟು ಮಾಡಿ ಇಂಡೆಕ್ಸ್ ಆಗಿ ಮಾಡಿರುವಂಥದ್ದು. ಸೊ ಬ್ಯಾಂಕ್ಗಳು ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದೆ ಅಥವಾ ಬ್ಯಾಂಕಿಂಗ್ ಸೆಕ್ಟರ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಈ ಇಂಡೆಕ್ಸ್ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಟ್ರೇಡ್ ಆಗುವಂಥ 12 ಟಾಪ್ ಬ್ಯಾಂಕನ್ನು ಆ್ಯಡ್ ಮಾಡಿ ಈ ಇಂಡೆಕ್ಸನ್ನು ಮಾಡಿದ್ದಾರೆ. ಸೇಮ್ ನಿಫ್ಟಿಯ ರೀತಿಯಲ್ಲೇ ವರ್ಕ್ ಆಗುತ್ತೆ, ಬಟ್ ಇಲ್ಲಿ ಕೇವಲ ಬ್ಯಾಂಕಿಂಗ್ ಸ್ಟಾಕ್ಗಳಿದೆ. ಅದೇ ರೀತಿ ಇಲ್ಲಿ ಕೂಡ ನೀವು ನೋಡ್ಬೋದು ವೆಯ್ಟೇಜ್ ಸೇಮ್ HDFC ಬ್ಯಾಂಕಲ್ಲಿ ಜಾಸ್ತಿ ವೆಯ್ಟೇಜ್ ಇದೆ. ನೆಕ್ಸ್ಟ್ ಇರುವಂಥದ್ದು ICICI ಬ್ಯಾಂಕ್. ಸೊ ಈ ಬ್ಯಾಂಕ್ಗಳಲ್ಲಿ ಚೇಂಜಸ್ ಆದಾಗ ಬ್ಯಾಂಕ್ ನಿಫ್ಟಿಯಲ್ಲಿ ಚೇಂಜಸ್ ಆಗೋದು ಕಾರಣ ಆಗುತ್ತೆ. ಸೊ ಯಾಕೆ ಇದನ್ನು ಮೆನ್ಷನ್ ಮಾಡಿದೆ ಅಂತ ಹೇಳಿದ್ರೆ, ಸೊ ಇದನ್ನು ಡಿರೈವೇಟಿವ್ ಸೆಗ್ಮೆಂಟಲ್ಲಿ ಈ ಬ್ಯಾಂಕ್ ನಿಫ್ಟಿ ಇಂಡೆಕ್ಸ್ ಒಂದು ಪಾಪ್ಯುಲರ್ ಟ್ರೇಡಿಂಗ್ ಇಂಡೆಕ್ಸ್, ಅದಕ್ಕೋಸ್ಕರ ಇದನ್ನು ನಾನು ಮೆನ್ಷನ್ ಮಾಡಿದೆ. ಸೊ ಮೇಯ್ನಾಗಿ ಕನ್ಸಿಡರ್ ಮಾಡುವಂಥದ್ದು ಸೆನ್ಸೆಕ್ಸ್ ಮತ್ತು ನಿಫ್ಟಿ ಮಾರ್ಕೆಟನ್ನು ತಿಳ್ಕೊಳ್ಳಿಕ್ಕೆ. ಬಟ್ ಈ ಬ್ಯಾಂಕ್ ನಿಫ್ಟಿ ಇಂಡೆಕ್ಸ್ ಕೂಡ NSEಯಲ್ಲಿ ತುಂಬ ಒಂದು ಪಾಪ್ಯುಲರ್ ಆದ ಇಂಡೆಕ್ಸ್, ಅದಕ್ಕೋಸ್ಕರ ಇದನ್ನು ನಾನಿಲ್ಲಿ ಮೆನ್ಷನ್ ಮಾಡಿದೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಇರುವಂಥ ಇಂಡೆಕ್ಸ್ ಸೆನ್ಸೆಕ್ಸ್. ಸೊ ಇದು BSE ಇಂಡೆಕ್ಸ್ ಆಗುತ್ತೆ. ಸೊ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ನ ಇದು ರೆಪ್ರೆಸೆಂಟ್ ಮಾಡುತ್ತೆ. ಇಲ್ಲಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಟ್ರೇಡ್ ಆಗುವಂಥ ಡಿಫರೆಂಟ್ ಸೆಕ್ಟರ್ನ 30 ಸ್ಟಾಕ್ಗಳನ್ನು ಒಟ್ಟು ಮಾಡಿ ಈ ಇಂಡೆಕ್ಸನ್ನು ಮಾಡಿದ್ದಾರೆ. ಸೊ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿರುವ 30 ಸ್ಟಾಕ್ಗಳಲ್ಲಿ ಯಾವ ರೀತಿ ಚೇಂಜಸ್ ಆಗುತ್ತೆ, ಸೊ ಅದಕ್ಕನುಗುಣವಾಗಿ ಈ ಇಂಡೆಕ್ಸಲ್ಲಿ ಚೇಂಜಸ್ ಆಗುತ್ತೆ. ನಿಫ್ಟಿಯಲ್ಲಿರುವ ಒಂದಷ್ಟು ಸ್ಟಾಕ್ಗಳು ಈ ಇಂಡೆಕ್ಸಲ್ಲಿ ಕೂಡ ಇದೆ. ಯಾಕಂತ ಹೇಳಿದ್ರೆ NSEಯಲ್ಲಿ ಟ್ರೇಡ್ ಆಗುವಂಥ ಒಂದಷ್ಟು ಸ್ಟಾಕ್ಗಳು BSEಯಲ್ಲಿಯೂ ಟ್ರೇಡ್ ಆಗ್ತಾ ಇದೆ. ಸೊ ಹಾಗಾಗಿ ನಿಫ್ಟಿಯಲ್ಲಿರೋ ಸ್ಟಾಕ್ಗಳು ಕೂಡ ಇದರಲ್ಲಿ ಇದೆ. ಸೊ ಇಲ್ಲಿ ಮಾತ್ರ 30 ಸ್ಟಾಕ್ ಇದೆ, ನಿಫ್ಟಿಯಲ್ಲಿ 50 ಸ್ಟಾಕ್ ಇದೆ. ಸೊ ಇಲ್ಲಿ BSEಯಲ್ಲಿ ಟ್ರೇಡ್ ಆಗುವಂಥ 30 ಸ್ಟಾಕನ್ನು ಒಟ್ಟು ಮಾಡಿ ಒಂದು ಇಂಡೆಕ್ಸನ್ನು ಮಾಡಿದ್ದಾರೆ. ಸೊ ಇದರ ಬೇಸ್ ವ್ಯಾಲ್ಯೂ ಸ್ಟಾರ್ಟ್ ಆದಂಥದ್ದು 100 ಸ್ಟಾರ್ಟ್ ಆಗುತ್ತೆ. ಸೊ ಈ ಇಂಡೆಕ್ಸ್ನ ಆಧಾರದ ಮೇಲೆ ಸ್ಟಾಕ್ ಮಾರ್ಕೆಟ್ ಅಪ್ ಹೋಯಿತು ಅಥವಾ ಸ್ಟಾಕ್ ಮಾರ್ಕೆಟ್ ಡೌನ್ ಬಂತು ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಇದಿಷ್ಟು ಈ ವಿಡಿಯೋದಲ್ಲಿ ನಾವು ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಸ್ಟಾಕ್ ಅಂದರೆ ಏನು, ಅದೇ ರೀತಿ ಸ್ಟಾಕ್ ಮಾರ್ಕೆಟ್ನ ಇಂಡೆಕ್ಸ್ ಅಂದರೆ ಏನು, ಅದೇ ರೀತಿ ಇಂಪಾರ್ಟೆಂಟ್ ಆಗಿರುವಂಥ ಸ್ಟಾಕ್ ಎಕ್ಸ್ಚೇಂಜ್ಗಳು ಯಾವುದು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ನಾವು ಸ್ಟಾಕನ್ನು ಬೈ ಮಾಡಲಿಕ್ಕೆ ಇರುವಂಥ ಇಂಪಾರ್ಟೆಂಟ್ ಎಕ್ಸ್ಚೇಂಜ್ಗಳು ಯಾವುದು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಅದೇ ರೀತಿ ನಾವು ಟ್ರೇಡಿಂಗ್ ಅಥವಾ ಇನ್ವೆಸ್ಟ್ಮೆಂಟನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ರೀತಿ ಸ್ಟಾರ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.